ನವದ್ವಾರಗಳ ರಕ್ಷಣೆ ಮತ್ತು ಶುದ್ಧ ರಕ್ತದ ಮಹತ್ವ ವಿಶ್ವಗುರುವಿನ ಶಕ್ತಿಸೂತ್ರ ಬೋಧನೆ. ವಿಡಿಯೋ ವಿವರಣೆ. ಈ ವಿಡಿಯೋದಲ್ಲಿ ಶಕ್ತಿಸೂತ್ರದ ಸ್ಥಾಪಕ ವಿಶ್ವಗುರು ಅವರಿಂದ ದೇಹದ ನವದ್ವಾರಗಳ 9 ದ್ವಾರಗಳು ಮಹತ್ವ ಮತ್ತು ಅವುಗಳನ್ನು ಹೇಗೆ ಶುದ್ಧ ಹಾಗೂ ಬಲವಂತವಾಗಿ ಕಾಪಾಡಬೇಕು ಎಂಬುದರ ಕುರಿತು ವಿವರವಾಗಿ ತಿಳಿಸಲಾಗುತ್ತದೆ. ನವದ್ವಾರಗಳು ನಮ್ಮ ದೇಹಕ್ಕೆ ಹಾನಿಕಾರಕ ಬ್ಯಾಕ್ಟೀರಿಯಾ, ವೈರಸ್, ಧೂಳು ಮತ್ತು ರಾಸಾಯನಿಕಗಳ ಪ್ರವೇಶದ ಮಾರ್ಗವಾಗಿದ್ದು, ಶುದ್ಧ ರಕ್ತವೇ ಈ ದ್ವಾರಗಳನ್ನು ರಕ್ಷಿಸುವ ಭದ್ರತಾ ಪದಾರ್ಥಗಳನ್ನು ಸ್ರಾವಿಸುತ್ತದೆ. ನಿಮ್ಮ ಆರೋಗ್ಯದ ಕಾಪಾಟಕ್ಕೆ ಶುದ್ಧ ರಕ್ತ ಮತ್ತು ನವದ್ವಾರಗಳ ಆರೈಕೆ ಎಷ್ಟು ಅಗತ್ಯವೋ ಈ ವಿಡಿಯೋದಿಂದ ತಿಳಿದುಕೊಳ್ಳಿ. ಈ ಮಾರ್ಗದರ್ಶನದಿಂದ ನಿಮ್ಮ ದೇಹದ ಪ್ರತಿ ದ್ವಾರವನ್ನು ಜಾಗ್ರತೆಯಿಂದ ರಕ್ಷಿಸಿ ಆರೋಗ್ಯ ಮತ್ತು ಶಕ್ತಿ ತುಂಬಿಕೊಳ್ಳಿ. ನಿಬಂಧನೆ: ದೇಹದ ನವದ್ವಾರಗಳ ರಹಸ್ಯ ಶಕ್ತಿಸೂತ್ರ ಸ್ಥಾಪಕರಾದ ವಿಶ್ವಗುರುವಿನ ಸಂದೇಶ. ಇಂದಿನ ವೇಗದ ಬದುಕಿನಲ್ಲಿ ಬಹುತೇಕ ಜನರು ತಮ್ಮದೇ ದೇಹದ ಅಂತರಾಳದ ಮಹತ್ವವನ್ನು ಸರಿಯಾಗಿ ಅರಿಯದೆ ನಿರ್ಲಕ್ಷ್ಯವಾಗಿದ್ದಾರೆ. ದೇಹದಲ್ಲಿ ಇರುವ ಒಂದು ಮಹತ್ತರವಾದ ಆದರೆ ಹೆಚ್ಚು ಗಮನಿಸದ ತತ್ವವೆಂದರೆ ನವದ್ವಾರಗಳು. ಈ ದ್ವಾರಗಳು ಶಾರೀರಿಕ ರಚನೆಯ ಭಾಗವಾಗಿದ್ದರೂ ನಮ್ಮ ದೇಹದ ಒಳಜಗತ್ತನ್ನು ಹೊರ ಜಗತ್ತಿಗೆ ಸಂಪರ್ಕಿಸುವ ಪವಿತ್ರ ದ್ವಾರಗಳಾಗಿವೆ. ಈ ನವದ್ವಾರಗಳ ಮಹತ್ವವನ್ನು ಶಕ್ತಿಸೂತ್ರ ಎಸ್ ಫಾರ್ಮ್ಯುಲಾ ಸ್ಥಾಪಕರಾದ ವಿಶ್ವಗುರು ಅವರು ಅತ್ಯಂತ ಅರ್ಥಪೂರ್ಣವಾಗಿ ವಿವರಿಸುತ್ತಾರೆ. ನವದ್ವಾರಗಳು ಎಂದರೆ ಏನು? ದೇಹದಲ್ಲಿರುವ ನವದ್ವಾರಗಳು. ಸಂಸ್ಕೃತದಲ್ಲಿ ನವದ್ವಾರಗಳು ಇವುಗಳಾಗಿವೆ: 2 ಕಣ್ಣುಗಳು, 2 ಕಿವಿಗಳು, 2 ಮೂಗುಪುಟಗಳು, 1 ಬಾಯಿ, 1 ಗುದದ್ವಾರ, 1 ಲೈಂಗಿಕ ದ್ವಾರ. ಈ ದ್ವಾರಗಳು ಗ್ರಹಣ ಹಾಗೂ ವಿಸರ್ಜನೆಯ ಮಾರ್ಗಗಳಾಗಿವೆ. ಆದರೆ ಬಹುಜನರು ಈ ದ್ವಾರಗಳ ಮಹತ್ವವನ್ನು ಅರ್ಥಮಾಡಿಕೊಳ್ಳದೆ ನಿರ್ಲಕ್ಷ್ಯವಾಗಿ ಬದುಕುತ್ತಿದ್ದಾರೆ. ಈ ದ್ವಾರಗಳ ಮೂಲಕವೇ ಹಾನಿಕಾರಕ ಬ್ಯಾಕ್ಟೀರಿಯಾ, ವೈರಸ್, ಧೂಳು ಮತ್ತು ರಾಸಾಯನಿಕಗಳು ನಮ್ಮ ದೇಹದೊಳಗೆ ಪ್ರವೇಶಿಸುತ್ತವೆ ಎಂಬುದನ್ನು ಅವರು ಅರಿಯುವುದಿಲ್ಲ. ಪ್ರಕೃತಿಯ ಔತ ರಕ್ಷಾ ವ್ಯವಸ್ಥೆ. ನಮ್ಮ ದೇಹವು ಒಂದು ಅದ್ಭುತವಾದ ಸ್ವಯಂರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದೆ. ವಿಶ್ವಗುರುವರ ಮಾತಿನ ಪ್ರಕಾರ ದೇಹವು ಈ ನವದ್ವಾರಗಳಲ್ಲಿ ಸ್ವಾಭಾವಿಕವಾಗಿ ವಿಷಕಾರಿ ಅಥವಾ ರಕ್ಷಣಾತ್ಮಕ ದ್ರವ್ಯಗಳನ್ನು ಉತ್ಪಾದಿಸುತ್ತದೆ. ಇವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಲು ಸಹಾಯ ಮಾಡುತ್ತವೆ. ಆದರೆ ಇದು ಸಾಧ್ಯವಾಗುವುದು ಕೇವಲ ದೇಹದಲ್ಲಿ ಶುದ್ಧ ರಕ್ತ ಹರಿದಾಗ ಮಾತ್ರ. ರಕ್ತ ದ್ವಾರ ರಕ್ಷಣೆಗೆ ಮೂಲ. ಶುದ್ಧ ರಕ್ತವೇ ಈ ದ್ವಾರಗಳಿಗೆ ರಕ್ಷಣಾ ಪದಾರ್ಥಗಳನ್ನು ನೀಡುವ ಮೂಲವಾಗಿದೆ. ಆದರೆ ಅಶುದ್ಧ ರಕ್ತ ಈ ರಕ್ಷಣಾತ್ಮಕ ದ್ರವ್ಯಗಳನ್ನು ಉತ್ಪಾದಿಸಲು ವಿಫಲವಾಗುತ್ತದೆ. ಇದರಿಂದ ಹಾನಿಕಾರಕ ವಸ್ತುಗಳು ಸುಲಭವಾಗಿ ದೇಹದೊಳಗೆ ಪ್ರವೇಶಿಸಬಹುದು. ಕೆಟ್ಟ ಆಹಾರ ಪದ್ಧತಿ, ಅಪವಿತ್ರ ಆಲೋಚನೆಗಳು, ಪರಿಸರ ಮಾಲಿನ್ಯ ಮತ್ತು ದೈಹಿಕ ನಿರ್ಲಕ್ಷ್ಯದಿಂದಾಗಿ ನಮ್ಮ ರಕ್ತ ಅಶುದ್ಧವಾಗುತ್ತದೆ. ಇದರಿಂದ ನವದ್ವಾರಗಳ ರಕ್ಷಣಾ ಪದರಗಳು ನಾಶವಾಗುತ್ತವೆ ಮತ್ತು ನಾವು ರೋಗಗಳಿಗೆ ಬಲಿಯಾಗುತ್ತೇವೆ. ವಿಶ್ವಗುರುವಿನ ಸಲಹೆ: ನವದ್ವಾರಗಳಿಗೆ ಗೌರವ ನೀಡಿ ಪಾವಿತ್ರ್ಯ ಕಾಪಾಡಿ. ವಿಶ್ವಗುರುಗಳು ಈ ನವದ್ವಾರಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಎಂದು ಎಚ್ಚರಿಸುತ್ತಾರೆ. ನಾವು ಪ್ರತಿ ದ್ವಾರವನ್ನು ಶುಚಿಯಾಗಿ ಸ್ವಚ್ಛವಾಗಿ ಇಡಬೇಕು. ಮಾಲಿನ್ಯದಿಂದ ದೂರವಿರಬೇಕು. ಶುದ್ಧ ಆಹಾರ, ನೀರು, ಶುದ್ಧ ಚಿಂತನೆಗಳು ಹಾಗೂ ನಿಯಮಿತ ಜೀವನ ಶೈಲಿ ಮೂಲಕ ರಕ್ತವನ್ನು ಶುದ್ಧವಾಗಿಡಬೇಕು. ಸಂದೇಶ ಸ್ಪಷ್ಟವಾಗಿದೆ: ಶುದ್ಧ ರಕ್ತವೇ ನಿಮ್ಮ ದೇಹದ ನವದ್ವಾರಗಳನ್ನು ರಕ್ಷಿಸುತ್ತದೆ. ಆಧುನಿಕ ಜೀವನದಲ್ಲಿ ನಾವು ನಮ್ಮ ದೇಹದ ಮೂಲಭೂತ ಸತ್ಯಗಳನ್ನು ಮರೆತಿದ್ದೇವೆ. ನವದ್ವಾರಗಳ ಕುರಿತು ವಿಶ್ವಗುರುವರ ತತ್ವಬೋಧನೆ ನಮ್ಮನ್ನು ದೇಹದ ಪರಿಶುದ್ಧತೆಯ ಪ್ರತಿಯೊಬ್ಬರೂ ಜವಾಬ್ದಾರರಾಗಿ ಇರಬೇಕೆಂದು ಮನಗಾಣಿಸುತ್ತೆ. ಈ ನವದ್ವಾರಗಳನ್ನು ನಿರ್ಲಕ್ಷಿಸದೆ ಶುದ್ಧ ರಕ್ತದ ಮೂಲಕ ಶಕ್ತಿಯುತ ದೇಹವನ್ನು ನಿರ್ಮಿಸೋಣ. ನಿಮ್ಮ ದೇಹದ ನವದ್ವಾರಗಳನ್ನು ಸದಾ ಶುದ್ಧವಾಗಿಟ್ಟುಕೊಳ್ಳಿ. ಇದು ನಿಮ್ಮ ಜೀವದ ಭದ್ರತೆಗಾಗಿ ಅವಶ್ಯಕ. ಶುದ್ಧ ರಕ್ತವೇ ಜೀವದ ನವದ್ವಾರಗಳ ನಿಜವಾದ ರಕ್ಷಣೆಯಾಗಿದ್ದು, ದೇಹದ ದ್ವಾರಗಳನ್ನು ಸ್ವಚ್ಛಗೊಳಿಸಿದರೆ ಜೀವನದ ಮಾರ್ಗವೂ ಸ್ವಚ್ಛವಾಗುತ್ತದೆ. ದೇಹದ ಆರೋಗ್ಯವು ನವದ್ವಾರಗಳ ಶುದ್ಧತೆಯ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ನವದ್ವಾರಗಳನ್ನು ರಕ್ಷಿಸಿ, ಅವು ನಿಮ್ಮ ಅಸ್ತಿತ್ವವನ್ನು ರಕ್ಷಿಸುತ್ತವೆ. ರಕ್ತದ ಶುದ್ಧತೆಯೇ ಒಳಗಿನ ಶಕ್ತಿಯ ಗುಟ್ಟು. ಸ್ವಚ್ಛ ದ್ವಾರ ಆರೋಗ್ಯವನ್ನು ಒಳಗೆ ಬರುತ್ತದೆ, ಅಶುದ್ಧ ದ್ವಾರ ರೋಗಗಳನ್ನು ಆಹ್ವಾನಿಸುತ್ತದೆ.
ನವದ್ವಾರಗಳು ಪವಿತ್ರವಾದ ದ್ವಾರಗಳು, ಅವುಗಳಿಗೆ ಜಾಗ್ರತೆಯಿಂದ ನಡೆಸಿ. ರಕ್ತ ಶುದ್ಧವಾದಾಗ ದೇಹವು ಕೋಟೆಯಂತೆ ಬಲವಾಗುತ್ತದೆ. ಒಳಗಿನ ಶುದ್ಧತೆ ಹೊರಗಿನ ಶಕ್ತಿಯನ್ನು ತೋರಿಸುತ್ತದೆ. 9 ದ್ವಾರಗಳು, ಒಂದೇ ದೇಹ, ಎಲ್ಲವನ್ನೂ ರಕ್ಷಿಸಬೇಕು ಸಾರ್ಥಕ ಆರೋಗ್ಯಕ್ಕೆ. ಅಶುದ್ಧತೆಯನ್ನು ತ್ಯಜಿಸುವಾಗ ಆರೋಗ್ಯ ಪ್ರಾರಂಭವಾಗುತ್ತದೆ. ನವದ್ವಾರಗಳಿಂದ ಆರಂಭಿಸಿ. ಶುದ್ಧ ರಕ್ತವಿರುವ ದೇಹಕ್ಕೆ ಹಾನಿಕಾರಕ ವಸ್ತುಗಳು ಪ್ರವೇಶಿಸುವುದು. ರಕ್ತ ನದಿಯಂತೆ ನವದ್ವಾರಗಳು ನಗರದ ಬಾಗಿಲುಗಳಂತೆ. ದೇಹದ ದ್ವಾರಗಳನ್ನು ಅತ್ಯಂತ ಮೌಲ್ಯವಂತ ಸಂಪತ್ತುಗಳಂತೆ ಪರಿಗಣಿಸಿ. ರಕ್ತದ ಅಶುದ್ಧತೆ ಆರೋಗ್ಯದ ನಿರ್ಜರ ಶತ್ರು. ದೀರ್ಘಾಯುಷ್ಯದ ಗುಟ್ಟು ನವದ್ವಾರಗಳ ನೆಲ್ಲಿದೆ. ಶುದ್ಧ ರಕ್ತವೇ ಸ್ಪಷ್ಟ ದೃಷ್ಟಿ, ಸ್ಪಷ್ಟ ಶ್ರವಣ ಮತ್ತು ಸುಶ್ವಾಸ ನೀಡುತ್ತದೆ. ನವದ್ವಾರಗಳನ್ನು ನಿಮ್ಮ ಮೊದಲ ರಕ್ಷಣಾ ಸಾಲಾಗಿ ಕಾಪಾಡಿ. ಆರೋಗ್ಯದ ಯುದ್ಧವನ್ನು ನೀವು ನಿಮ್ಮ ರಕ್ತದಲ್ಲಿ ಗೆಲ್ಲುತ್ತೀರಿ. ಸ್ವಚ್ಛ ದೇಹದ ದ್ವಾರವು ಆರೋಗ್ಯದ ದ್ವಾರವಾಗಿದೆ. ದೇಹದ ಶಕ್ತಿ ಅದರ ರಕ್ತದ ಶುದ್ಧತೆಯಲ್ಲಿ ಮುಗ್ಗರಿದೆ. ನವದ್ವಾರಗಳನ್ನು ನಿಮ್ಮ ಆತ್ಮದಂತೆ ರಕ್ಷಿಸಿ. ಆರೋಗ್ಯಕರ ರಕ್ತವೇ ಶಕ್ತಿ. ರೋಗಕ್ಕೆ ಆಹ್ವಾನಿಸಬೇಡಿ, ನಿಮ್ಮ ನವದ್ವಾರಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ. 9 ದ್ವಾರಗಳು ಜಗತ್ತಿಗೆ ತೆರೆಯುತ್ತವೆ, ನೀವು ಯಾವುದು ಪ್ರವೇಶಿಸಲಿದೆ ಆಯ್ಕೆ ಮಾಡಿ. ಅಶುದ್ಧತೆ ಇಲ್ಲದ ರಕ್ತವೇ ಪ್ರಕೃತಿಯ ವೈದ್ಯ. ರಕ್ಷಣೆಯ ರಹಸ್ಯವು ನವದ್ವಾರಗಳ ಶುದ್ಧತೆಯಲ್ಲಿ ಇದೆ. ಶುದ್ಧ ರಕ್ತವೇ ಸ್ವಚ್ಛ ದೇಹ ಮತ್ತು ಸ್ಪಷ್ಟ ಮನಸ್ಸನ್ನು ಹುಟ್ಟುಹಾಕುತ್ತದೆ. ಆರೋಗ್ಯವು ರಕ್ತದ ಶುದ್ಧತೆ ಮತ್ತು ದ್ವಾರಗಳ ಸಂರಕ್ಷಣೆ ನಡುವೆ ಇರುವ ಸಮ್ಮೇಳನ. ನವದ್ವಾರಗಳು ನಿಮ್ಮ ಜೀವನಕ್ಕೆ ಸಂಪರ್ಕ. ಪ್ರತಿದಿನ ಗೌರವಿಸಿ. ನಿಮ್ಮ ರಕ್ತವನ್ನು ಶುದ್ಧವಾಗಿಟ್ಟುಕೊಂಡರೆ ನವದ್ವಾರಗಳು ಬಲವಾಗಿ ನಿಂತುಕೊಳ್ಳುತ್ತವೆ. ಆರೋಗ್ಯದ ಆಧಾರ ನಿಮ್ಮ ನವದ್ವಾರಗಳ ಸ್ವಚ್ಛತೆ. ಶುದ್ಧ ರಕ್ತವೇ ದೇಹದ ರಕ್ಷಣೆಗೆ ಶಕ್ತಿ ನೀಡುತ್ತದೆ. ನವದ್ವಾರಗಳು ಪ್ರಕೃತಿಯ ತಪಾಸಣಾ ಕೇಂದ್ರಗಳು, ಅವುಗಳನ್ನು ಗೌರವಿಸಿ. ಶುದ್ಧ ರಕ್ತ ಹರಿದು ಶುದ್ಧ ದ್ವಾರಗಳ ಮೂಲಕ ಬಲಿಷ್ಠ ದೇಹ ಹುಟ್ಟುತ್ತದೆ. ನವದ್ವಾರಗಳನ್ನು ರಕ್ಷಿಸಿ, ನಿಮ್ಮ ರಕ್ತವನ್ನು ಪೋಷಿಸಿ. ಇಂದು ನೀವು ಶುದ್ಧವಾಗಿಟ್ಟ ರಕ್ತವೇ ನಾಳೆ ನಿಮ್ಮ ಆರೋಗ್ಯ. ಪ್ರತಿಯೊಂದು ದ್ವಾರವನ್ನು ಶುದ್ಧಪಡಿಸುವುದು ಹೊಸ ಆರೋಗ್ಯದ ದ್ವಾರವನ್ನು ತೆರೆಯುತ್ತದೆ. ರಕ್ತದಲ್ಲಿ ಶುದ್ಧತೆ ಎಂದರೆ ಜೀವನದಲ್ಲಿ ಶುದ್ಧತೆ. 9 ದ್ವಾರಗಳು, ಒಂದೇ ಗುರಿ, ಜೀವನ ರಕ್ಷಣೆ. ನಿಮ್ಮ ರಕ್ತದ ಆರೋಗ್ಯವೇ ನಿಮ್ಮ ದೇಹದ ಸಂಪತ್ತು. ಅತ್ಯಂತ ಶುದ್ಧ ರಕ್ತವೇ ಅತ್ಯಂತ ಬಲಿಷ್ಠ ದ್ವಾರಗಳನ್ನು ರಕ್ಷಿಸುತ್ತದೆ. ದೇಹದ ದ್ವಾರಗಳು ನಿಮ್ಮ ಹೃದಯದ ಬಾಗಿಲಿನಷ್ಟು ಮಹತ್ವಪೂರ್ಣ. ರಕ್ತದ ಅಶುದ್ಧತೆ ನಿಮ್ಮ ರಕ್ಷಣಾತ್ಮಕ ಪದರಗಳನ್ನು ದುರ್ಬಲಗೊಳಿಸುತ್ತದೆ. ಪ್ರೀತಿ ಮತ್ತು ಕಾಳಜಿಯಿಂದ ನವದ್ವಾರಗಳನ್ನು ಕಾಪಾಡಿದರೆ ದೇಹ ಬಲವಾಗುತ್ತದೆ. ಶುದ್ಧ ರಕ್ತವೇ ದೇಹದ ಸ್ವಾಭಾವಿಕ ಬಲವಾದ ರಕ್ಷಾಕವಚ. ರಕ್ತದ ಶುದ್ಧತೆ ಆರೋಗ್ಯದ ಮೂಲಮೂಲೆ. ನಿಯಮ ಮತ್ತು ಭಕ್ತಿಯಿಂದ ನವದ್ವಾರಗಳನ್ನು ಕಾಪಾಡಿ. ಆರೋಗ್ಯದ ಸುತ್ತಲೂ ನವದ್ವಾರಗಳ ಸ್ವಚ್ಛತೆ ಇದೆ. ಸರಳ ಆದರೆ ಮಹತ್ವದ ಮಾತು. ಸುಸ್ಥಿತಿ ಪಡೆದ ಜೀವನಕ್ಕೆ ಗುಟ್ಟು ನಿಮ್ಮ ರಕ್ತದ ಶುದ್ಧತೆಯಲ್ಲಿ ಮತ್ತು ನವದ್ವಾರಗಳ ಆರೈಕೆಯಲ್ಲಿ.